ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ವಿವಿ ಗ್ರಾಮ್ಜಿ ಮಸೂದೆಯ ಪ್ರತಿಗಳನ್ನು ಸುಟ್ಟು ಕೇಂದ್ರದ ವಿರುದ್ಧ ಕೆಪಿಆರ್ಎಸ್ ಪ್ರತಿಭಟನೆ. ಇದು ಗಂಗಾವತಿ ತಾಲೂಕಿನ ದಾಸನಾಳ ಗ್ರಾಮದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ 19/12/2025 ಕಿಸಾನ್ ಸಭಾ ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು. ಕೇಂದ್ರ ಸರ್ಕಾರದ ವಿರೋಧಿ ನೀತಿ ಖಂಡಿಸಿ ಇಂದು ಪ್ರತಿಭಟನೆ ಮಾಡಿ ಪ್ರತಿಯನ್ನ ಸುಡಲಾಯಿತು. ಪ್ರತಿಭಟನೆಗೆ ಆಗಮಿಸಿದ ಕೆಪಿಆರ್ಎಸ್ ಸಂಘದ ತಾಲೂಕು ಕಾರ್ಯದರ್ಶಿ ಮುತ್ತಣ್ಣ, ದಾಸನಾಳ ಗ್ರಾಮ ಘಟಕದ ಸದಸ್ಯರಾದ ಚಾಂದ್ವಿ ಯಮನೂರಪ್ಪ, ಮಾರುತಿ ಸದಾನಂದ, ಅಂಜನಪ್ಪ, ನೂರ್ಜಾನ್ ಬಿ ಫಕೀರ್ ಸಾಬ್, ರಾಘವೇಂದ್ರ ಯಮನೂರಪ್ಪ ಮತ್ತು ಇನ್ನುಳಿದ ಮುಖಂಡರು ಭಾಗವಹಿಸಿದ್ದರು. ಕಾರ್ಯದರ್ಶಿ ಮುತ್ತಣ್ಣ ದಾಸನಾಳ್ ಮಾತನಾಡಿ, ಎಂಎನ್ಆರ್ಇಜಿಯ ನಿರ್ನಾಮ ನಿಲ್ಲಿಸಲು ಮೋದಿ ಸರ್ಕಾರಕ್ಕೆ ಎಸ್ಕಾಂ ಎಚ್ಚರಿಕೆ. ವಾರ್ಷಿಕ 200 ದಿನಗಳ ಕೆಲಸ, 700 ರೂಪಾಯಿ ದೈನಂದಿನ ವೇತನ ನೀಡಬೇಕು ಹಾಗೂ ಎಂಜಿಎನ್ಆರ್ಇಜಿಎಯನ್ನ ಕೃಷಿ ಮತ್ತು ಸಂಬಂಧಿತ ವಲಯಗಳೊಂದಿಗೆ ಜೋಡಿಸಿ. ವಿಬಿಜಿಆರ್ಎಂಜಿ ಶಾಸನವು ಉದ್ಯೋಗದ ಶಾಸನಬದ್ಧ ಹಕ್ಕನ್ನ ನಿರಾಕರಿಸುತ್ತದೆ, ವಿತ್ತೀಯ ಒಕ್ಕೂಟ ವ್ಯವಸ್ಥೆಯನ್ನ ಹಾಳು ಮಾಡುತ್ತದೆ. ಜಿಎಸ್ಟಿ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ರಾಜ್ಯಗಳ ತೆರಿಗೆ ಅಧಿಕಾರವನ್ನ ಮರುಸ್ಥಾಪಿಸಬೇಕೆಂದು ಎಸ್ಕಾಂ ಒತ್ತಾಯಿಸುತ್ತದೆ. ಹಂಚಿಕೆ ತೆರಿಗೆ ಸಂಗ್ರಹದಲ್ಲಿ ರಾಜ್ಯಗಳ ಪಾಲನ್ನು 60%ಗೆ ಹೆಚ್ಚಿಸಬೇಕು. ರಾಜ್ಯ ಪಟ್ಟಿ ಮತ್ತು ಸಮರ್ವರ್ತಿ ಪಟ್ಟಿಯ ಅಡಿಯಲ್ಲಿ ಬರುವ ವಿಷಯಗಳ ಅತಿಕ್ರಮಣ ನಿಲ್ಲಿಸುವಂತೆ ಎಸ್ಕಾಂ ಎನ್ಡಿಎ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ. ಕೆಲಸ ಮಾಡಲು ಸಿದ್ಧರಿರುವ ಎಲ್ಲಾ ನಾಗರಿಕರಿಗೆ ಉದ್ಯೋಗದ ಶಾಸನಬದ್ಧ ಹಕ್ಕನ್ನು ಖಾತ್ರಿಪಡಿಸುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಎಂಜಿಎನ್ ಅರ್ಜಿಯನ್ನ ರದ್ದುಗೊಳಿಸಿರುವ ಆರ್ಎಸ್ಎಸ್ ಬಿಜೆಪಿಯ ಪಿತೂರಿಯನ್ನ ಎಸ್ಕಾಂ ಬಲವಾಗಿ ವಿರೋಧಿಸುತ್ತದೆ. ವಿಕಸಿತ ಭಾರತ ಖಾತ್ರಿ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಮಸೂದೆಯು ಗ್ರಾಮೀಣ ಕಾರ್ಮಿಕರು ಮತ್ತು ರೈತ ಕುಟುಂಬಗಳಿಗೆ ದ್ರೋಹ ಬಗೆದು ಎಂಜಿಎನ್ಆರ್ಜಿಯ ಭರವಸೆ ನೀಡಿದ ಉದ್ಯೋಗದ ಶಾಸನಬದ್ಧ ಹಕ್ಕನ್ನು ಕಸಿದುಕೊಳ್ಳುವ ಅತ್ಯಂತ ಜನವಿರೋಧಿ ಶಾಸನವಾಗಿದೆ. ಇದು ಸ್ವೀಕಾರಾರ್ಹವಲ್ಲ. ಎಂಜಿಎನ್ಆರ್ಇಜಿಎಯನ್ನ ರದ್ದುಗೊಳಿಸುವ ಬದಲು ಕೇಂದ್ರ ಸರ್ಕಾರವು ತೀವ್ರ ಪ್ರಮಾಣದ ನಗರ ನಿರುದ್ಯೋಗವನ್ನ ಪರಿಹರಿಸಲು ಮತ್ತು ಉದ್ಯೋಗವನ್ನ ಶಾಸನಬದ್ಧ ಹಕ್ಕನ್ನಾಗಿ ಮಾಡಲು ಇದೇ ರೀತಿಯ ಕಾನೂನನ್ನ ಜಾರಿಗೆ ತರಬೇಕು. ಎಂಎನ್ಆರ್ಇಜಿಎ ಕೇವಲ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯಾಗಿರಲಿಲ್ಲ. ಗ್ರಾಮೀಣ ರಸ್ತೆಗಳು, ನೀರಾವರಿ, ಕುಡಿಯುವ ನೀರು, ಪಶುಸಂಗೋಪನೆ, ನಾಗರಿಕ ಸೌಲಭ್ಯಗಳು, ಜನಪರ ವಿದ್ಯುದೀಕರಣ, ಕೃಷಿ ಸಂಸ್ಕರಣೆ ಇತ್ಯಾದಿಗಳಿಗೆ ಸಂಬಂಧಿಸಿದ ಗ್ರಾಮೀಣ ಅಭಿವೃದ್ಧಿ ಮೂಲಸೌಕರ್ಯಗಳನ್ನು ರಚಿಸಲು ಬೇಡಿಕೆ ಆಧಾರಿತ ಕಾರ್ಯಕ್ರಮವಾಗಿ ಇದನ್ನ ವಿನ್ಯಾಸಗೊಳಿಸಲಾಗಿತ್ತು. ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳ ಅಗತ್ಯಗಳಿಗೆ ಅನುಗುಣವಾಗಿ ಸರ್ಕಾರಿ ಹೂಡಿಕೆ ಚಾಲಿತ ಕಾರ್ಯಕ್ರಮವನ್ನಾಗಿ ಮಾಡುವ ಮೂಲಕ ಇದಕ್ಕೆ ಅಲ್ಪಾವಧಿಯ ಮಿತಿಯನ್ನ ನೀಡಲಾಗಿದೆ. ಈ ಕಾರ್ಯಕ್ರಮವನ್ನ ಕಾರ್ಪೊರೇಟ್ ಮತ್ತು ಭಾರತದ ಅತಿ ಶ್ರೀಮಂತರ ಅಭಿವೃದ್ಧಿಯ ಸಾಧನವಾಗಿ ಮಾಡುವ ಸಲುವಾಗಿ ಪಂಚಾಯಿತಿಗಳ ಬೇಡಿಕೆ ಅನುಸಾರವಾಗಿ ಎಂಎನ್ಆರ್ಇಜಿಯ ಮೂಲಕ ರೈತರು ಮತ್ತು ಕಾರ್ಮಿಕರ ಅಭಿವೃದ್ಧಿ ಅಗತ್ಯಗಳನ್ನು ಭಾರತ ಸರ್ಕಾರವು ಮತ್ತೊಮ್ಮೆ ಕಡೆಗಣಿಸುತ್ತಿದೆ. ಆಡಳಿತ ವರ್ಗಗಳು ಜನರ ಮೇಲೆ ನಡೆಸುತ್ತಿರುವ ಈ ದಾಳಿಯ ವಿರುದ್ಧ ಒಗ್ಗೂಡುವಂತೆ ಎಸ್ಕೆಎಂ ಕಾರ್ಮಿಕ ರೈತ ಸಮೂಹಕ್ಕೆ ಕರೆ ನೀಡಿದೆ. ಮಹಿಳೆಯರು ಈ ಕಾಯ್ದೆಯ ಬಹುದೊಡ್ಡ ಫಲಾನುಭವಿಗಳಾಗಿದ್ದರು. ಈ ಹಿನ್ನೆಲೆಯಲ್ಲಿ ಎಂಜಿಎನ್ಆರ್ಇಜಿಎಯನ್ನ ರದ್ದುಗೊಳಿಸುವುದು ಮಹಿಳೆಯರ ಮೇಲಿನ ದುರಾಕ್ರಮಣವಾಗಿದ್ದು ಅವರ ಉದ್ಯೋಗ ಮತ್ತು ಆದಾಯವನ್ನ ಕಸಿದುಕೊಳ್ಳುತ್ತದೆ. ಅಂತೆಯೇ ಈ ದಾಳಿಯು ದಲಿತರು ಮತ್ತು ಆದಿವಾಸಿಗಳ ಹಕ್ಕುಗಳನ್ನ ಕಸಿದುಕೊಳ್ಳುತ್ತದೆ. ಎಂಜಿಎನ್ಆರ್ಇಜಿಎಯನ್ನ ರದ್ದುಪಡಿಸುವುದು ಸ್ಥಳೀಯ ಸಂಸ್ಥೆಗಳಿಗೂ ಬಹಳ ದೊಡ್ಡ ಕಂಟಕವಾಗುತ್ತದೆ. ಈ ಸಂದರ್ಭದಲ್ಲಿ ಕೆಪಿಆರ್ಎಸ್ ಸಂಘದ ತಾಲೂಕು ಕಾರ್ಯದರ್ಶಿ ಮುತ್ತಣ್ಣ, ದಾಸನಾಳ ಗ್ರಾಮ ಘಟಕದ ಸದಸ್ಯರಾದ ಚಾಂದ್ವಿ ಯಮನೂರಪ್ಪ, ಮಾರುತಿ ಸದಾನಂದ, ಅಂಜನಪ್ಪ, ನೂರ್ಜಾನ್ ಬಿ ಫಕೀರ್ ಸಾಬ್, ರಾಘವೇಂದ್ರ ಯಮನೂರಪ್ಪ ಮತ್ತು ಇನ್ನುಳಿದ ಮುಖಂಡರು ಭಾಗವಹಿಸಿದ್ದರು. ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ಅದಕ್ಕೆ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ, ಅದೇ ರೀತಿಯಾಗಿ ಈ ಹೋರಾಟಕ್ಕೆ ಆಗಮಿಸಿದ ಕರ್ನಾಟಕ ಪ್ರಾಂತ ರೈತ ಸಂಘದ ಗ್ರಾಮ ಘಟಕದ ಉಪಾಧ್ಯಕ್ಷರಾಗಿರುವ ಚಾಂದ್ವಿ ಅವರಿಗೂ ಸ್ವಾಗತ ಕೋರುತ್ತಾ, ಅದೇ ರೀತಿಯಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ಸಹ ಕಾರ್ಯದರ್ಶಿಯಾಗಿರುವ ಮಾರುತಿ ಅವರಿಗೂ ಸ್ವಾಗತ ಕೋರುತ್ತಾ, ಅದೇ ರೀತಿಯಾಗಿ ಆಟೋ ಚಾಲಕ ಸಂಘದ ತಾಲೂಕು ಸಮಿತಿಯ ಸದಸ್ಯರಾಗಿರುವ
ಯಮ್ನೂರ್ ಸಾಬ್ ಅವರಿಗೂ ಸ್ವಾಗತ ಮಾಡುತ್ತಾ ಹಾಗೂ ತಮ್ಮೆಲ್ಲರಿಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ಸದಸ್ಯರಿಗೂ ಹಾಗೂ ಎಲ್ಲರಿಗೂ ಸ್ವಾಗತ ಮಾಡುತ್ತಾ, ಇದೇನಪ್ಪ ಸ್ಕೀಮ್ ಅಂದರೆ 2005ರಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ಬಂದಿತ್ತು. ಆದರೆ ಅದರ ಅಡಿಯಲ್ಲಿ ಇರುವಂತಹ ಕಾನೂನುಗಳನ್ನು ತಿದ್ದುಪಡಿ ಮಾಡೋಕ್ಕೋಸ್ಕರ ಈಗ ಆ ಕಾನೂನನ್ನು ಮುಚ್ಚು ಹಾಕಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಒಂದು ಧೋರಣೆಯನ್ನು ತೋರಿದೆ. ಅದು ಏನಪ್ಪ ಅಂದರೆ, ಇಷ್ಟು ದಿನ ನಾವು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 6 ಫಾರ್ಮ್ ಕೊಟ್ಟು 15 ದಿನ ಒಳಗಾಗಿ ನಮಗೆ ಕೆಲಸ ಕೊಡಬೇಕಾಗಿತ್ತು. ಕೆಲಸ ಕೊಟ್ಟಿಲ್ಲ ಅಂದರೆ ನಾವು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಬಹುದಾಗಿತ್ತು. ಆದರೆ ಈಗಿನ ಕಾನೂನಲ್ಲಿ ಏನಿದೆ ಅಂದರೆ, ಅದನ್ನು ನಾವು 6 ಫಾರ್ಮ್ ಕೊಡ್ಬೋದು, ಆದರೆ ಕೆಲಸ ಕೇಳುವಂತಿಲ್ಲ. ಅವರು ಯಾವಾಗ ಕೆಲಸ ಕೊಡ್ತಾರೋ ನಾವು ಕೆಲಸ ತಗೋಬೇಕು ಅನ್ನೋ ಒಂದು ಏನು ಕಾನೂನು ತಂದಿದ್ದಾರೆ, ಇದು ಸರಿಯಾದ್ದಲ್ಲ. ಈ ಕಾನೂನು ಸರಿಯಾದ್ದಲ್ಲ. ಮತ್ತು 125 ಜನ ಕೆಲಸ ಕೊಡ್ಬೇಕಂತಂದೇಳಿ ಹೇಳ್ಯಾರ ಅಷ್ಟೇ. ಅದು ಏನಪ್ಪ ಅಂದ್ರೆ ಮೂಗ್ಗೆ ತುಪ್ಪ ಹಚ್ಚೋ ಸಲುವಾಗಿ ಈ ಸ್ಕೀಮನ್ನು ಮಾಡಿದ್ದಾರೆ. 125 ಜನ ಕೆಲಸ ಕೊಡ್ಬೇಕಂತೇಳಿ ಕೇಂದ್ರ ಸರ್ಕಾರದವ್ರು ಮಾಡ್ಯಾರ. ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೆ ನಾವು 15 ದಿನದೊಳಗಾಗಿ ಕೆಲಸ ಕೊಡ್ಬೇಕಂತಂದೇಳಿ ಕಾನೂನು ಇದ್ದಾಗಲೇ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕೆಲಸ ಕೊಡಲಾರ ಟೈಮ್ನಲ್ಲಿ ಈಗ ನೀವು ಯಾವಾಗಾದರೂ ಕೆಲಸ ಕೊಡ್ರಿ ಅಂತಂದೇಳಿ ಕಾನೂನು ತಂದು ಹೊತ್ತಿನಾಗ ಯಾವ ಥರ ಕೆಲಸ ಕೊಡ್ತಾರೆ ಅನ್ನೋದೇ ನಮಗೆ ಪ್ರಶ್ನೆವಾದ್ದು. ಆದ್ದರಿಂದ ಇಂದಿನ ಏನು ನಮ್ಮದು ಕಾನೂನು ಇದು ಮಹಾತ್ಮ ಗಾಂಧಿ ಯೋಜನೆ ಐತಲ್ಲ, ಅದನ್ನೇ ಬಲಿಷ್ಠವಾಗಿ ಕಾನೂನು ರೂಪಿಸಬೇಕು. ಮತ್ತು ಈ ಕಾನೂನು ಏನು ತಂದಿದ್ದೀರಲ್ಲ, ಇದನ್ನು ಹಿಂಪಡೆಯಬೇಕಂತಂದೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕಿಸಾನ್ ಸಭಾ ಯೋಜನೆಯನ್ನು ವಿರೋಧಿಸುತ್ತದೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.